ತಿಂಗಳ ಸಂಬಳ ಬರುತ್ತೆ, ರಿಟೈರ್ಡ್ ಆದಮೇಲೆ ಪಿಂಚಣಿ ಬರುತ್ತೆ, ಒಳ್ಳೆ ಹುಡುಗ ಹುಡುಗಿ ಸಿಗ್ತಾರೆ, ಗೌರ್ಮೆಂಟ್ ಎಂಪ್ಲಾಯಿ ಅಂತ ಹೇಳಿದರೆ ಯಾವುದೇ ಜೀವನದಲ್ಲಿ ಒಂದು ರೀತಿಯಾಗಿ ಅರ್ಧ ರಿಸ್ಕ್ ತಪ್ಪು ನಾವು ಬೆಳೆಸಿದ್ಕೂ ಸಾರ್ಥಕ ಆಯಿತು ಅಂತ ಇರುತ್ತೆ. ಯಾಕೆ ಈಗೆಲ್ಲ ಇಷ್ಟೊಂದೆಲ್ಲ ಸೇಫೆಸ್ಟ್ ಝೋನ್ ಇದ್ಮೇಲೆ ನೀವು ಈ ಕಡೆ ಬಂದಿದ್ದು? ಸೇಫೆಸ್ಟ್ ಝೋನ್ ಅನ್ನೋದಕ್ಕಿಂತ ಒಂದು ಆಫೀಸ್ ಒಳಗಡೆ ಕೂತ್ಕೊಂಡಿರೋ ಸಿಸ್ಟಮಲ್ಲೇ ಕೂತ್ಕೊಂಡು ಬೆನ್ನೋಸ್ಕೊಂಡು ಮಾಡಿರೋ ಕೆಲಸನೇ 1000 ಸತಿ ಮಾಡೋದಕ್ಕಿಂತ ಈ ಥರ ಟ್ರಾವೆಲ್ ಮಾಡಿದಾಗ ನಮಗೆ ಬರೋ ನಾಲೆಡ್ಜ್ ಇದೆಯಲ್ಲ, ಅದು ಯಾವ ನಾಲೆಡ್ಜ್ಗೂ ಸರಿಸಾಟಿ ಇಲ್ಲ. ಅಂಥ ನಾಲೆಡ್ಜು ನಾವು ಟ್ರಾವೆಲಿಂಗಲ್ಲಿ ಗೇನ್ ಮಾಡ್ತೀವಿ. ಸೊ ಇದು ಆ್ಯಕ್ಚುಲಿ ಹೆಂಗೆ ಅಂತ ಹೇಳಿದ್ರೆ ನಮ್ಮ ಅಮ್ಮನ ಆಸೆ ಆಗಿತ್ತು. ಅವರು ಅಮ್ಮನಾಸೆ? ಹೌದು, ಓಕೆ. ಅಮ್ಮನಾಸೆ ಆಗಿತ್ತು. ಅವರು ದೇಶ ಸುತ್ತು ಕೋಶ ಓದು, ಆಫೀಸಲ್ಲೇ ಕುತ್ಕೊಂಡು ಏನು ಮಾಡ್ತೀಯ ಯಾವಾಗ್ಲೂ ಅಂತ ಹೇಳಿ ಒಂದು ಅವ್ರ ಗಾಡಿ ಕೊಡ್ಸಿದೆ ನನಗೆ ಆ ಉದ್ದೇಶದಲ್ಲಿ. ನಂತರ ಕ್ಲಾಸಿಕ್ 350 ಇತ್ತು ಮೊದಲು, ಆ ಗಾಡಿ ಕೊಡ್ಸಿದೆ ಅವ್ರು ಆ ಉದ್ದೇಶದಲ್ಲಿ. ಏನು ಯಾವ ಸೆಕ್ಟರ್ ಅಲ್ಲಿ ಇದ್ರಿ? ಗೌರ್ಮೆಂಟ್ KSIIDC ಅಂತ ಖನಿಜ ಭವನಲ್ಲಿ, IDD ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂತ ಏರ್ಪೋರ್ಟ್ ಮತ್ತೆ ರೈಲ್ವೇಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ವರ್ಕ್ ಮಾಡಿದೆ. ಓಕೆ, ಅಂದ್ರೆ ಸೆಂಟ್ರಲ್ ತರನಾ ಅದು? ಸ್ಟೇಟ್ ಗೌರ್ಮೆಂಟ್. ಸ್ಟೇಟ್ ಗೌರ್ಮೆಂಟ್. ಎಷ್ಟು ಸಂಬಳ ಬರ್ತಾ ಇತ್ತು? ನಂಗೆ ಅವಾಗ 14,000 ಕೊಟ್ಟು. ಎಷ್ಟು ವರ್ಷ ಆಗಿತ್ತು ನೀವು ಜಾಬಿಗೆ? 2 ವರ್ಷ ಮಾಡಿದೆ. 2 ವರ್ಷ. ಯಾಕೆ ಚೆನ್ನಾಗಿ ಅನಿಸ್ನಿಲ್ವಾ ನಿಮಗೆ ಜಾಬು? ಆಗಿತ್ತು, ಬಟ್ ಅದೇ ನನಗೆ ಕೂತ್ಕೊಂಡು ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ. ನನಗೆ ತಿರ್ಗಾಡ್ಕೊಂಡು ಜಾಲಿ ಮಾಡ್ಕೊಂಡಿರಬೇಕು. ಸೊ ಅದು ತಕ್ಕದಂಗೆ ನನಗೆ ಈ ಬೈಕಿಂಗ್ ಪ್ಯಾಷನು ಶುರುವಾಯಿತು. ಅಮ್ಮನೂ ಅದೇ ಹೇಳಿದ್ರು, ಅಪ್ಪನೂ ಅದೇ ಮಾಡು, ನಿನ್ಗೆ ಇಷ್ಟ ಬಂದಿದ್ದು ನೀನು ಮಾಡು ಅಂತ ಫ್ರೀಡಮ್ ಕೊಟ್ರಲ್ಲ. ಸೊ ನನಗೆ ಯಾಕೋ ಈ ಫೀಲ್ಡಲ್ಲೇ ನನಗೆ ಒಲವಿದೆ ಅಂದ್ಬಿಟ್ಟು ನಾನು ಕೆಲಸ ಬಿಟ್ಟು ಇದಕ್ಕೆ ಬಂದೆ. ಓಕೆ, ಇಷ್ಟೆಲ್ಲ ಮಾಡಿಫೈಡ್ ಮಾಡ್ಕೊಂಡಿದ್ದೀರಾ. ಮಾಡಿಫೈ ಮಾಡ್ಕೊಳ್ಳೋದಕ್ಕೆ ಎಷ್ಟು ಖರ್ಚಾಯಿತು? ಮಾಡಿಫೈ ಮಾಡೋಕ್ಕೆ ಬರೀ ಬೈಕ್ ಬಗ್ಗೆ ಕೇಳ್ತಾ ಇದ್ದೀರಾ? ಹೌದೌದು. ಒಂದು 70 ತನಕ ಆಗಿದೆ. 70. 4 ತಿಂಗಳು ಸಂಬಳ, ಗೌರ್ಮೆಂಟ್ ಎಂಪ್ಲಾಯ್ದು 4 ತಿಂಗಳು ಸಂಬಳ, ಹತ್ರ 3-4 ತಿಂಗಳು ಸಂಬಳ, ಇದಕ್ಕೆ ಇನ್ವೆಸ್ಟ್ ಮಾಡ್ದಂಗೆ ಆಗಿದೆ. ಇದು ಹಾನೆಸ್ಟಾಗಿ ಹೇಳ್ತೀನಿ, ನನ್ನ ಇನ್ವೆಸ್ಟ್ಮೆಂಟ್ ಅಲ್ಲ ಇದು. A to Z ಗಾಡಿಯಲ್ಲಿ ಇವತ್ತು ಏನಿದೆ ಅದು ನಮ್ಮ ತಂದೆ ನನಗೆ ಕೊಟ್ಟಿರೋದು. ಸೊ ನನಗೆ ಗಾಡಿ ತೆಕ್ಕೊಡೋದ್ರಿಂದ ಹಿಡಿದು ನಾನು ಎಕ್ಸ್ಟ್ರಾ ಪಾರ್ಟ್ಸ್ ಹಾಕೋವರೆಗೂ ನನ್ನ ತಂದೆನೇ ನನಗೆ ಹಾಕೊಟ್ಟಿರೋದು. ಏನಕ್ಕೆ ಅಂತ ಹೇಳಿದ್ರೆ ಅವಾಗ ಇದ್ದಿದ್ದ ಸಂಬಳ ಎಲ್ಲ ಖರ್ಚಾಗಿತ್ತು, ನನ್ನ ಹತ್ರ ದುಡ್ಡಿಲ್ಲ. ಈ ಫೀಲ್ಡಿಗೆ ಬರಬೇಕಂದ್ರೆ ತುಂಬ ಇನ್ವೆಸ್ಟ್ಮೆಂಟ್ ಬೇಕು. ಅವಾಗ ಅವರು ನನಗೆ ಸಪೋರ್ಟ್ ಮಾಡಿದ್ರು. ಆಯಿತು, ನಾನು ದುಡ್ಡು ಕೊಡ್ತೀನಿ, ಹಿಂಗೇನು ಬೇಕೋ ಮಾಡಿಸ್ಕೊ ಅಂತ ಹೇಳಿ ಇದೇನು ಸೆಟಪ್ ಇವತ್ತುವರೆಗೂ ಬಂದಿದೆ ಅದು ಅಪ್ಪನ ಒಂದು ಕೊಡುಗೆ ಅಂತ ಹೇಳ್ಬೋದು. ಓಕೆ, ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಒಳಗಡೆ ನೋಡ್ಬೋದು ನಾವು. ಹಾಗಾದ್ರೆ ನಿಮ್ದು ಕಿಟ್ಟು, ಎಕ್ಸ್ಟ್ರಾ ಕಿಟ್ಟು, ಮತ್ತೆ ಟ್ರಾವೆಲಿಂಗ್ ಹೋಗ್ಬೇಕಂತ ಹೇಳಿದ್ರೆ ಹಾಗಾದ್ರೆ ತುಂಬಾ ನೋಡೋದಿದೆ, ತುಂಬಾ ಮ್ಯಾಟರ್ಸ್ ಇದೆ. ಬೈಕರ್ಸ್ ಅಸಲಿ ಶೋನ ಇವತ್ತು ನೀವು ಟೆಲಿಕಾಸ್ಟ್ ಮಾಡ್ಬೋದು. ಶೂ ಆದ್ರೆ ನೀವು ಗೌರ್ಮೆಂಟ್ ಕೆಲಸನ ರಿಸೈನ್ ಮಾಡಿದಾಗ ನಿಮ್ಮ ಮನೆಯವ್ರ ಒಪಿನಿಯನ್ ಹೇಗಿತ್ತು? ಟು ಬಿ ಆನೆಸ್ಟ್. ಅದೇ ನಮ್ಮ ಅಪ್ಪ ಅಮ್ಮನೇ ನೀವು ಡೈರೆಕ್ಟಾಗಿ ಕೇಳಿ, ಇನ್ನು ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ ಹೆಂಗಿತ್ತು ಅಂತ. ಅವ್ರ ಬಾಯಲ್ಲಿ ಬರೋದಕ್ಕೂ ನನ್ನ ಬಾಯಲ್ಲಿ ಬರೋದಕ್ಕೂ ವ್ಯತ್ಯಾಸ ಇರುತ್ತೆ. ಓಕೆ.